ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಟನ್ ಬಾಲ್ ಕರಿ ಇದಕ್ಕೆ ಬೇಳೆ ಹಾಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಒಂದು ಇದಕ್ಕೆ ಬೇಳೆ ಹಾಕಿ ಜಾಸ್ತಿ ರೆಸಿಪೀಸ್ ಮಾಡ್ತಾರೆ ಈಗ ಸೀಸನ್ ಆಗಿರೋದ್ರಿಂದ. ಆದರೆ ಇದಕ್ಕೆ ಬೇಳೆ ಹಾಕಿ ಮಟನ್ ಬಾಲ್ ಕರಿ ಮಾಡಿದರೆ ಸೂಪರ್ವಾಗಿರುತ್ತೆ. ನಾನು ಮಾಡೋ ಸ್ಟೈಲಲ್ಲಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೇಳ್ತಾರೆ ಈ ಒಂದು ರೆಸಿಪಿನ ಹೇಗೆ ಮಾಡಿದೆ ಅಂತ. ಅಷ್ಟು ಚೆನ್ನಾಗಿರುತ್ತೆ. ನನ್ನ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ನಾನೊಂದು ಈ ಒಂದು ಮಟನ್ ಬಾಲ್ ಕರಿನ ಮಾಡ್ತೀನಿ. ಮೊದಲಿಗೆ ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೊಬೇಕು. ನಯಸ್ಸಿರಬೇಕು ಪೌಡರು, ತರಿಯಾಗಿರಬಾರ್ದು. ನಾನು ಈ ಚಕ್ಕೆ, ಲವಂಗ ಮತ್ತು ಮೆಣಸು ಹಾಕಿ ಪೌಡರ್ ಮಾಡ್ಕೊಂಡು ಅರೋಮ ಚೆಂದ ಬರುತ್ತೆ. ಇವಾಗ ನೀವು ಕೈಮಾ ಮಿಕ್ಸ್ ಮಾಡ್ಕೊತೀರಲ್ಲ, ಆ ಬೌಲಿಗೆ ಹಾಕ್ಕೊಳ್ಳಿ. ಈಗ ಇನ್ನೊಂದು ಪೌಡರ್ನ ನಾವು ಪೇಸ್ಟ್ ಮಾಡ್ಕೊಬೇಕು ಕೈಮಾ ಜೊತೆಗೆ. ಇದು ಸಪ್ರೇಟ್ ಮಸಾಲ ಆಗಿರೋದ್ರಿಂದ ಸಪ್ರೇಟಾಗಿ ನಾವು ಪೌಡರ್ ಮಾಡ್ಕೊಬೇಕು. ಮೊದಲಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ ತುರಿ ಇವಿಷ್ಟನ್ನು ಹಾಕಿ ತರಿಯಾಗಿ ನಾವು ರುಬ್ಕೋಬೇಕು. ನಂತರ ಒಂದು ಮೊಟ್ಟೆ ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ನೀರು ಹಾಕಬಾರ್ದು. ನಾವು ಇವಾಗ ಮೊದಲು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಚಕ್ಕೆ, ಲವಂಗ, ಹುರ್ಗಡ್ಲೆ ಇವೆಲ್ಲ, ಅದ್ರ ಜೊತೆಗೆ ಈ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿರೋ ಪೇಸ್ಟ್ನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ನಾವು ರುಬ್ಬಿರೋ ಇದು ಜಾರ್ನಲ್ಲೇ ಇವಾಗ ಕೈಮಾನ ನಾವು ಜಸ್ಟ್ ಪಲ್ಸ್ ಮೋಡಲ್ಲಿ ಇಟ್ಬಿಟ್ಟು ಮಿಕ್ಸಿಲಿ ಹಾಕಿಬಿಟ್ಟು ತೆಗೆದುಬಿಟ್ಟು ಈ ಒಂದು ಮಿಶ್ರಣದಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಇದು ಒಂದು ಕಡೆ ಇರಲಿ. ಈಗ ಇದು ಒಂಥರ ನೆನೀತಿರಲಿ. ಇವಾಗ ನಾವು ಸಾರಿಗೆ ಬೇಕಾದ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕಾಯಿ ತುರಿ, ಈರುಳ್ಳಿ, ಟೊಮೊಟೊ ಹಣ್ಣು ಇವನ್ನೆಲ್ಲ ಬಾಡಿಸ್ಕೊಬೇಕು. ಏನೇನು ಹಾಕಬೇಕು ಅಂತ ಈಗ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಾಕ್ಕೊಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗೋ ತನಕ ವೆಯ್ಟ್ ಮಾಡಬೇಕು. ನಾವು ಬಿಸಿ ಆಗದಲ್ಲೇ ಎಲ್ಲ ಹಾಕಿದರೆ ಮಸಾಲ ಚೆನ್ನಾಗಿ ಫ್ರೈ ಆಗೋಲ್ವಲ್ಲ, ಅದಕ್ಕೋಸ್ಕರ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋದು ಏನಪ್ಪ ಇವಾಗ ಹಾಕ್ತಾಯಿದ್ದಾರೆ ಪೇಸ್ಟಿಗೆ ಅಂದರೆ ಫ್ಲೇವರ್ಫುಲ್ ಆಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದಕ್ಕೆ ತಕ್ಕಾಗಿ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ಕೆಲವರು ಮಟನ್ ಸಾರಿಗೆ ಟೊಮೊಟೊ ಹಣ್ಣು ಹಾಕೋಲ್ಲ. ಟೊಮೊಟೊ ಹಣ್ಣು ಹಾಕಿ ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಹಾಕ್ಕೊತಾ ಇದ್ದೀನಿ. ಮತ್ತು ಕಾಯಿ ಪೀಸ್ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಕೈಮಾದಲ್ಲಿ ಕಾಯಿ ಪೀಸ್ ಹಾಕಿರೋದ್ರಿಂದ ಇದು ಸ್ವಲ್ಪ ಕಾಯಿ ಪೀಸ್ ಕಮ್ಮಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡು ನಂತರ ಇದನ್ನು ಪೇಸ್ಟ್ ಮಾಡ್ಕೊಬೇಕಲ್ವ, ಅದಕ್ಕೆ ಇವಿಷ್ಟನ್ನು ಬಾಡಿಸ್ಕೊಂಡು ಇದಕ್ಕೆ ಏನೇನು ಹಾಕ್ಕೋಬೇಕು ನಾನು ಖಾರದ ಪುಡಿ ಎಲ್ಲ ಹೇಳ್ತೀನಿ, ಅದನ್ನು ಸಹ ನೋಟ್ ಮಾಡ್ಕೊಳ್ಳಿ. ಈ ಮಸಾಲೆ ತುಂಬ ಇಂಪಾರ್ಟೆಂಟು. ಇದು ಮಟನ್ ಮಸಾಲ ಹಾಕ್ಕೊತಾ ಇದ್ದೀನಿ. ನಾನು ಮನೇಲೇ ಮಟನ್ ಮಸಾಲ ಹಾಕಿದ್ದೀನಲ್ಲ, ಅದನ್ನು ಹಾಕ್ತಿದ್ದೀನಿ. ನೀವು ಪ್ಯಾಕೆಟ್ ಮಟನ್ ಮಸಾಲ ಕೂಡ ಹಾಕ್ಕೊಬೋದು. ಮತ್ತು ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಹಾಕಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನಾನು ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊಳ್ಳೋಣ. ನೋಡಿ, ಇವಾಗ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಮೆಂತ್ಯ ಸೊಪ್ಪನ್ನ ನಾನು 1 ಇಡೀ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಬೇಳೆನ ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಣ್ಣಿನ ಪಾತ್ರೆ ನಾನು ಬಳಸ್ತಾ ಇದ್ದೀನಿ. ನೀವು ಯಾವ ಪಾತ್ರೆ ಬೇಕಾದ್ರೂ ಬಳಸ್ಬೋದು. ಏನಪ್ಪ ಮಣ್ಣಿನ ಪಾತ್ರೆಲಿ ಮಾಡ್ತಾ ಇದ್ದಾರೆ ಅಂದರೆ, ನಾನು ಟೇಸ್ಟಿಗೋಸ್ಕರ ಮಣ್ಣಿನ ಪಾತ್ರೆಲಿ ಮಾಡ್ತೀನಿ ಯಾವಾಗಲೂ. ನೋಡಿ, ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸಣ್ಣದಾಗಿ ಹೆಚ್ಚಿಟ್ಟ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಬೇಕು ಈರುಳ್ಳಿಲಿ ಹಸಿ ವಾಸನೆ ಹೋದ ನಂತರ ವೆಯ್ಟ್ ಮಾಡಿಬಿಟ್ಟು ನಾವು ಏನು ಮಸಾಲ ಸೇರಿಸ್ಬೇಕು ಅಂತ ಹೇಳ್ತೀನಿ, ನಾನು ಅದನ್ನೇ ನೀವು ಸೇರಿಸ್ಕೊಳ್ಳಿ. ಒಂದು ಕಡೆ ನಾನು ಇವಾಗ ಕಲಸಿಟ್ಟಿರ್ತೀವಲ್ಲ ಅದನ್ನು ಕೈಮಾನ ಅದನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನ ಅದೇ ಎಣ್ಣೆಲಿ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಸಿ ವಾಸನೆ ಹೋಗ್ಬೇಕಲ್ಲ, ಅದಕ್ಕೆ ನಾನು ಈರುಳ್ಳಿ ಜೊತೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ ಮತ್ತು ಈರುಳ್ಳಿನೂ ಅರೋಮ ಬರ್ತಾ ಇದೆ. ಈಗ ಏನು ಮಾಡಬೇಕು ಅಂದರೆ, ರುಬ್ಬಿಟ್ಟಿರುವ ಮಸಾಲಾನ ನಾವು ಸೇರಿಸ್ಕೊಬೇಕು. ನಾವು ಈರುಳ್ಳಿ, ಟೊಮೊಟೊ ಹಣ್ಣು, ಅಚ್ಚ ಖಾರದ ಪುಡಿ, ಧನಿಯಾ ಪೌಡರು, ಅರಿಶಿನ ಪೌಡರ್ ಇವೆಲ್ಲನ ಹಾಕಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ, ಅದನ್ನು ನಾವು ಎಣ್ಣೆಲಿ ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟು ಕಲ್ಲುಪ್ಪು ಹಾಕ್ಕೊಬೇಕು. ನಾನು ಸ್ಪೂನ್ ಬಳಸಲ್ಲ. ನನ್ನ ಕೈಯಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ. ನೀವು ಕೈ ಅಳ್ತೇನೆ ನಾನು ಜಾಸ್ತಿ ಹಾಕೋದು. ನೀವು ಸ್ಪೂನಲ್ಲಿ ಬೇಕಾದ್ರೆ 1.5 ಟೇಬಲ್ ಸ್ಪೂನ್ ಆದಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ. ಇವಾಗ ನೋಡಿ, ಒಂದು ಕಡೆ ಮಸಾಲೆ ರೆಡಿ ಆಗ್ತಾಯಿದೆ. ಇದು ಕುದಿಯೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಬಂದು ಮಟನ್ ಬಾಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಕುದಿಯೋಕ್ಕೆ ಮುಂಚೆನೇ ನಾವು ಇದಕ್ಕೆ ಬೇಳೆನ ಹಾಕಿಬಿಡ್ಬೇಕು. ಸ್ವಲ್ಪ ಕುದಿಯೋ ಟೈಮಲ್ಲೇ ಹಾಕಿಬಿಡ್ಬೇಕು ಈ ಥರ. ಮತ್ತೆ ಕಲಸೋಕ್ಕಾಗಲ್ಲ, ಯಾಕಂದರೆ ನಾವು ಬಾಲ್ ಕರಿ ಮಾಡಬೇಕಾದ್ರೆ, ಮಟನ್ ಬಾಲ್ ಕರಿ ಇದಕ್ಕೆ ಬೇಳೆ ಸಾರು ಮಾಡಬೇಕಾದ್ರೆ ನಾವು ಮಿಕ್ಸ್ ಮಾಡ್ತಾನೆ ಇರೋಕ್ಕಾಗಲ್ಲ. ಜಸ್ಟ್ ಒಂದು ಸತಿ ಮಟನ್ ಹಾಕಿದ್ಮೇಲೆ ಸಾರನ್ನ ಮಿಕ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮೊದಲಿಗೆ ಇದಕ್ಕೆ ಬೇಳೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಟನ್ ಬಾಲ್ ಹಿಡ್ದಿಟ್ಕೊಂಡಿರ್ತೀವಲ್ಲ ಕೈಮಾನ, ಅದನ್ನು 1 ಬೈ 1 ಹಾಕಬೇಕು. ಎಲ್ಲದನ್ನು ಹಾಕಾಯ್ತು. ಈಗ ಮುಚ್ಚಳ ಮುಚ್ಕೊತಾ ಇದ್ದೀನಿ. ಸಿಮ್ಮಲ್ಲೇ ಇಟ್ಟು ಕುದಿಸೋಣ, ಯಾಕಂದ್ರೆ ತಳ ಹಿಡಿದ್ಬಿಡುತ್ತೆ, ಆಮೇಲೆ ಮಸಾಲೆ ಎಲ್ಲ ಸೀದಿ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಟು ವೆಯ್ಟ್ ಮಾಡಬೇಕು. ಮಟನ್ನು ಮತ್ತು ಇದಕ್ಕೆ ಬೇಳೆ ಎಲ್ಲ ಮಸಾಲೆ ಎಲ್ಲ ಕೂಡಿ ಬರ್ಬೇಕಾದ್ರೆ ಆಫ್ ಮಾಡಿದರೆ ಸೂಪರಾಗಿರೋ ಮಟನ್ ಬಾಲ್ ಕರಿ ರೆಡಿ ಆಗುತ್ತೆ. ನೋಡಿ, ಈಗ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿ ಅರೋಮಾ ಬರ್ತಾ ಇದೆ ಅಂದರೆ, ಈಗ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಸೂಪರಾದ ಇದಕ್ಕೆ ಬೇಳೆ ಮಟನ್ ಬಾಲ್ ಕರಿ ರೆಡಿಯಾಗುತ್ತೆ. ಇದನ್ನು ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ಚಳಿಗಂತೂ ಒಂದು ಮುದ್ದೆ ಇಟ್ಕೊಂಡು ಮಟನ್ ಬಾಲ್ ಕರಿ ಹಾಕೊಂಡು ತಿಂತಾಯಿದ್ರೆ ಆಹಾ ಅನ್ಬೇಕು, ಅಷ್ಟು ಸೂಪರಾಗಿರುತ್ತೆ. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದಲ್ಲಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಮಟನ್ ಬಾಲ್ ಕರಿ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಮಟನ್ ರೆಸಿಪೀಸ್ನ ನಿಮಗೆ ಹಾಕ್ತೀನಿ. ಅದೇ ಥರ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಧನ್ಯವಾದಗಳು. ಟಾಟಾ ಬಾಯ್. ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.